ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸೆಮಿ ಬ್ರೈಡಲ್ ಅಂತ ಹೇಳ್ಬೋದು ಅಥವಾ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಅದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಹಾಗೆ ಆ್ಯಸ್ ಯೂಶುವಲ್ 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಈ ರೀತಿ ಬಟ್ಟೆಗೆ 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು ಅಥವಾ ಲಾಕ್ ಅಂತ ಕರಿತೀವಿ. 2 ಸಲ ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿಂದ 4 ಚೈನ್ ಮಾಡ್ಕೊಳ್ಬೇಕು. 4 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ಇಲ್ಲಿಂದ 6 ಚೈನ್ನ ಮಾಡ್ಕೊಳ್ಬೇಕು. 6 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಇದಾದ ನಂತರ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಬ್ರೈಡಲ್ ಬೀಡ್ ಅಂತ ಕರಿತೀವಿ. ಈ ರೀತಿಯಾದಂಥ ಬೀಡು ಅಥವಾ ಬೇರೆ ಡಿಸೈನ್ ಯಾವುದಿದ್ರೂ ಪರವಾಗಿಲ್ಲ. ಬಿಗ್ ಸೈಜ್ ಬೀಡ್ನ ಸ್ವಲ್ಪ ಫ್ಲ್ಯಾಟ್ ಆಗಿರೋದು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿಂದ ಮತ್ತೆ 6 ಚೈನ್ ಮಾಡ್ಕೊಳ್ಬೇಕು. 6 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ 4 ಅಥವಾ 5 ಚೈನ್, ನಿಮಗೆ ಕುಚ್ಚು ಕಟ್ಟಲಿಕ್ಕೆ ಎಷ್ಟು ಬೇಕು ಅಂತ ಅನ್ಸುತ್ತೋ ಅಷ್ಟು ಚೈನ್ನ ಹಾಕ್ಕೊಳ್ಬೋದು. ನಾನು ಕುಚ್ಚು ಕಟ್ಟೋದಕ್ಕೋಸ್ಕರ 4 ಚೈನು ಮತ್ತು ಆರ್ಚಿಗೆ ಬೀಡು ಅಕ್ಕಪಕ್ಕದಲ್ಲಿ 6 ಚೈನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ 4 ಚೈನ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು, ಮತ್ತೆ 6 ಚೈನ್ ಮಾಡ್ಕೊಳ್ಳೋದು. ಫಸ್ಟು 4 6 ಬೀಡು, ಅದಾದ ನಂತರ 6 ಮತ್ತು 4, 6 ಬೀಡು ಮತ್ತೆ 6 ಚೈನು ಮತ್ತೆ 4 ಚೈನ್. ಈಗ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೇವೆ. ಬೀಡ್ ಅಕ್ಕಪಕ್ಕದಲ್ಲಿ 6 ಚೈನ್ ಬರಬೇಕು. ಅದಾದ ನಂತರ ಕುಚ್ಚಿಗೆ 4 ಚೈನ್ ಅಷ್ಟೇ, ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಮತ್ತೆ 6 ಚೈನ್ನ ಮಾಡ್ಕೊಳ್ಳೋದು. ನೀವು ಇಲ್ಲಿ ಬೇಸ್ ಲೈನ್ ಹಾಕೊಳ್ಳುವಾಗ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಾಂತಂದರೆ ಸೀರೆ ಸುಕ್ ಬಂದ್ಬಿಡುತ್ತೆ ಡಿಸೈನ್ ಫಿನಿಶ್ ಆಗೋ ಟೈಮಲ್ಲಿ. ಕರೆಕ್ಟಾಗಿ ಲೂಸು ಅಲ್ಲ ಟೈಟು ಅಲ್ಲ, ಆ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಇದೇ ರೀತಿ ಪೂರ್ತಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನೋಡಿ, ಈ ರೀತಿ. ಸೊ ಎಂಡಿಂಗಲ್ಲಿ 6 ಚೈನ್ ಆದಮೇಲೆ 4 ಚೈನ್ ಅಷ್ಟೇ ಬರಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಸೇಮ್ ಕಲರ್ ದಾರನ ತಗೊಂಡಿದ್ದೀನಿ, ತಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಹಾಗೆ ನಾವಲ್ಲಿ 4 ಚೈನ್ ಹಾಕ್ಕೊಂಡಿದ್ವಲ್ಲ ಅದಕ್ಕೊಂದ್ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀವಿ. ಈಗ 4 ಚೈನ್ ಇರೋ ಕಡೆ ಮತ್ತೆ 4 ಚೈನ್ ಹಾಕ್ಕೊಳ್ಳೋದು. ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀವಿ. ಅದಾದ ನಂತರ ಮತ್ತೆ 3 ಚೈನ್ ಮಾಡಿಕೊಂಡು 6 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಲಾಕ್ ಮಾಡಿಕೊಂಡು 4 ಚೈನ್ ಮಾಡಿಕೊಂಡು ಅದಾದ ನಂತರ ಲಾಕ್ ಇರೋ ಕಡೆ ಲಾಕು, ಮತ್ತೆ 3 ಚೈನು. ಅದಾದ್ಮೇಲೆ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. ಸುತ್ಕೊಂಡು ಈ ಬೀಡ್ ಹಿಂದೆ ದಾರ ಇರುತ್ತೆ, ಅಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಆಗ ನೀಡಲ್ ಮೇಲೆ 4 ದಾರ ಇರುತ್ತೆ. ಈಗ ಸ್ಟಾರ್ಟಿಂಗ್ 2 ದಾರನ ಒಂದು ಮಾಡಬೇಕು. ಅದಾದ ನಂತರ ನೀಡಲ್ ಮೇಲೆ 3 ದಾರ ಇರುತ್ತೆ, ಮತ್ತೆ 2 ದಾರನ ಒಂದು ಮಾಡಬೇಕು. ನೀಡಲ್ ಮೇಲೆ ಲಾಸ್ಟಲ್ಲಿ 2 ದಾರ ಇರುತ್ತೆ, ಈ 2 ದಾರನ ಒಂದು ಮಾಡಬೇಕು. 3 ಸಲ 2ಕ್ಕೆ 1 ಮಾಡೋದ್ರಿಂದ ಇದನ್ನು ನಾವು ಟ್ರಿಪಲ್ ಕ್ರೋಶಾ ಅಂತ ಕರಿತೇವೆ. ನೋಡಿ, ಮತ್ತೆ ನೀಡಲ್ಗೆ 2 ಸಲ ದಾರನ ಸುತ್ಕೊಳ್ಬೇಕು. ಆ ಬೀಡ್ ಹಿಂದೆ ದಾರದಲ್ಲಿ ನೀಡಲ್ನ ಹಾಕಿ ದಾರನ ಹಿಡ್ಕೊಂಡು 3 ಸಲ 2ಕ್ಕೊಂದು 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 ಮಾಡ್ಕೊಳ್ಬೇಕು. ನಾವು ಇದನ್ನ ಟ್ರಿಪಲ್ ಕ್ರೋಶಾ ಅಂತ ಕರಿತೀವಿ. ಈ ರೀತಿ ಇದೇ ರೀತಿ ನಾವು 14 ಟ್ರಿಪಲ್ ಕ್ರೋಶನ
ಆ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಕರೆಕ್ಟಾಗಿ 14 ಮಾಡ್ಕೊಳ್ಬೇಕು, ಹೆಚ್ಚು ಕಡಿಮೆ ಮಾಡಬೇಡಿ. ಮಾಡಿಕೊಂಡು ಈ 6 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ 3 ಚೈನ್ನ ಮಾಡ್ಕೊಳ್ಳೋದು. 3 ಚೈನ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳೋದು. ನೀಡನ್ನು ಹಾಕಿ ದಾರನ ಎಳ್ಕೊಳ್ಬೇಕು. ಎಳ್ಕೊಂಡು 2 ದಾರ ಸೇರಿ ಒಂದು ಮಾಡಿ. ಇದನ್ನು ನಾವು ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಅಂತ ಕರಿತೀವಿ. ಈಗ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು. ಈಗ 3 ಚೈನ್ 6 ಚೈನ್ ಗ್ಯಾಪ್ ಇರುತ್ತಲ್ಲ ಇಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಬೀಡ್ ಹಿಂದೆ ದಾರ ಇರುತ್ತಲ್ಲ ಅದಕ್ಕೆ ನೀಡನ್ನು ಹಾಕಿ ದಾರ ಎಳ್ಕೊಂಡು 3 ಸಲ ಎರಡಕ್ಕೊಂದು ಮಾಡಬೇಕು. ಎರಡಕ್ಕೊಂದು, 3ನೇ ಸಲ ಎರಡಕ್ಕೆ ಒಂದು. ಇದೇ ರೀತಿ 14 ಟ್ರಿಪಲ್ ಕ್ರೋಶನ ಬೀಡ್ ಹಿಂದೆ ಇರೋ ದಾರಕ್ಕೆ ಫಿಲ್ ಮಾಡ್ಕೊಳ್ಬೇಕು. ಇದೇ ರೀತಿ 14 ಟ್ರಿಪಲ್ ಕ್ರೋಶನ್ ಮಾಡ್ಕೊಂಡಿದ್ದೀನಿ. ಈಗ 6 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಸ್ಟೆಪ್ ಇರೋದ್ರಿಂದ ನಾನು ಅಲ್ಲಿ 3 ಚೈನ್ ಹಾಕ್ಕೊಳ್ತೀನಿ. ಬೇಕಿದ್ದಲ್ಲಿ ನೀವು ಹಿಂಗೆ ಕೂಡ ಕುಚ್ಚು ಕಟ್ಕೊಂಡು ಡಿಸೈನ್ನ ಫಿನಿಶ್ ಮಾಡ್ಕೊಳ್ಬೋದು, ಚೆನ್ನಾಗಿ ಕಾಣಿಸುತ್ತೆ. 3 ಚೈನ್ ಹಾಕ್ಕೊಂಡು ಇಲ್ಲಿಂದ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ 4 ಚೈನ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ನೀಡನ್ನು ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. 2 ದಾರ ಸೇರಿ ಒಂದು ಮಾಡ್ಕೊಳ್ಳಿ. ಇದನ್ನ ನಾವು ಲಾಕ್ ಅಂತ ಕರಿತೀವಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಹೇಳಿದಾಗೆ ಇಷ್ಟಕ್ಕೆ ಕೂಡ ನೀವು ಕುಚ್ಚು ಕಟ್ಕೊಳ್ಬೋದು. 3 ಕುಚ್ಚು ಕಟ್ಕೊಂಡು ಒಂದು ಆರ್ಚ್ ಬರುತ್ತೆ ಅನ್ನೋ ರೀತಿ ಕೂಡ ನೀವು ಡಿಸೈನ್ನ ಫಿನಿಶ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟು ಕಾಂಟ್ರಾಸ್ಟ್ ಕಲರ್ ಥ್ರೆಡ್ನ ತಗೊಂಡು ನಾವಿಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಬಟ್ಟೆಗೆ ಫಸ್ಟ್ ಅದ್ರ ಮೇಲೇನೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿಂದ 4 ಚೈನ್ ಇರುತ್ತದೆ 4 ಚೈನ್ ಹಾಕ್ಕೊಳ್ಬೇಕು. ಈ 4 ಚೈನ್ ಬದಲಿಗೆ 4 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ ಅಂತ ಕೂಡ ನಡೆಯುತ್ತೆ. ಸಿಂಗಲ್ ಕ್ರೋಶೆ ಲೇಟ್ ಆಗುತ್ತೆ ಅನ್ನೋದ್ರಿಂದ ನಾನು ಚೈನ್ ಹಾಕ್ಕೊಳ್ಳೋದು ಈಸಿಯಾಗಿದೆ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. 4 ಚೈನ್ ಇರೋ ಕಡೆ 4 ಚೈನು, ಲಾಕ್ ಇರೋ ಕಡೆ ಲಾಕ್. ಅದಾದ ನಂತರ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಅದಾದ್ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಫಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಹೋಲ್ ಗ್ಯಾಪ್ ನೀಟಾಗಿ ಕಾಣಿಸುತ್ತೆ ನೋಡಿ, ಅಲ್ಲಿ ನೀಡನ್ನು ಹಾಕಬೇಕು. ದಾರನ ಮೇಲೆ ತಿಳ್ಕೊಳ್ಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೊಂದು, ಅದಾದ ನಂತರ 2ಕ್ಕೊಂದು ಮಾಡ್ಕೊಳ್ಳೋದು ನೋಡಿ. ಅದಾದ ನಂತರ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಅದೇ ಹೋಲಲ್ಲಿ ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಈಗ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲಲ್ಲಿ ನೀಡನ್ನು ಹಾಕಿ ದಾರನ ಎಳ್ಕೊಂಡು 2ಕ್ಕೊಂದು, 2ಕ್ಕೆ ಒಂದು ಮಾಡ್ಕೊಳ್ಳಿ. ಅಂದರೆ ಡಬಲ್ ಕ್ರೋಶ. ಫಸ್ಟ್ ಹೋಲಲ್ಲಿ 2 ಡಬಲ್ ಕ್ರೋಶ, ಒಂದು ಬೀಡು. ಅದಾದ ನಂತರ ನೆಕ್ಸ್ಟ್ ಹೋಲಲ್ಲಿ 2 ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಅದೇ ಹೋಲ್ಗೆ ನಾನು ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ಒಂದು ಸಿಂಗಲ್ ಕ್ರೋಶ. 3 ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕು, ಫಸ್ಟು ಟ್ರಿಪಲ್ ಕ್ರೋಶ ಮೇಲೆ 2 ಸಲ ಡಬಲ್ ಕ್ರೋಶ, ಸೆಕೆಂಡ್ ಹೋಲಲ್ಲಿ 2 ಸಲ ಡಬಲ್ ಕ್ರೋಶ, ನೆಕ್ಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ದಾರನ ಸುತ್ಕೊಂಡು ನೆಕ್ಸ್ಟ್ ಹೋಲಲ್ಲಿ ಡಬಲ್ ಕ್ರೋಶ ಮಾಡ್ತಾ ಇದ್ವಿ. 2 ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. 2 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ದಾರನ ಮೇಲೆ ಕೇಳ್ಕೊಂಡು. ನೆಕ್ಸ್ಟ್ ಹೋಲಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ಬೀಡ್ ಹಾಕಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೇನೆ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ವಿ. ನೆಕ್ಸ್ಟ್ ಅದೇ ಹೋಲ್ಗೆ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊಳ್ಬೇಕು.
ಅದಾದ್ಮೇಲೆ ನೆಕ್ಸ್ಟ್ ಹೋಲ್ಗೆ ಒಂದು ಸಿಂಗಲ್ ಕ್ರೋಶೆ. ಇದಕ್ಕೆ ಆಲ್ಮೋಸ್ಟ್ ಪೆಟಲ್ಸ್ ಥರನೇ ಕಾಣಿಸುತ್ತೆ ಡಿಸೈನು. ನೋಡಿ ಈ ರೀತಿ ನೀಟಾಗಿ ಬರುತ್ತೆ, ಸ್ಟಿಫ್ ಆಗಿರುತ್ತೆ. ಆರ್ಚ್ ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು, 2 ಡಬಲ್ ಕ್ರೋಶ. 2 ಡಬಲ್ ಕ್ರೋಶ ಆದಮೇಲೆ ಒಂದು ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಹೋಲಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅದೇ ಹೋಲ್ಗೆ ಇನ್ನೊಂದು ಡಬಲ್ ಕ್ರೋಶ. ನನ್ನ ವಿಡಿಯೋ ಏನಾದರೂ ಸ್ಪೀಡ್ ಆಗುತ್ತೆ, ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋ ಸೆಟ್ಟಿಂಗ್ಸಲ್ಲಿ ನೀವು ಸ್ಪೀಡ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸರಿ, 2 ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಹೋಲಲ್ಲಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ನಮಗೆ 5 ಪೆಟಲ್ಗಳು ಆಗುತ್ತೆ. 5 ಪೆಟಲ್ನ ಮಾಡಿಕೊಂಡು ನೋಡಿ, 2 ಸಲ ಡಬಲ್ ಕ್ರೋಶ ಆದಮೇಲೆ ಲಾಸ್ಟಲ್ಲಿ 3 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಅದಾದ ನಂತರ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್, ಲಾಕ್ ಇರೋ ಕಡೆ ಲಾಕ್. ಈಗ 3 ಚೈನ್ ಗ್ಯಾಪ್ ಅಲ್ಲಿ ಒಂದು ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಫಸ್ಟ್ ಹೋಲ್ಗೆ 2 ಡಬಲ್ ಕ್ರೋಶೆ, ಒಂದು ಬೀಡ್ ಇನ್ಸರ್ಟ್ ಮಾಡೋದು. ಸೆಕೆಂಡ್ ಹೋಲ್ಗೆ 2 ಡಬಲ್ ಕ್ರೋಶೆ, ಥರ್ಡ್ ಹೋಲ್ಗೆ ಒಂದು ಸಿಂಗಲ್ ಕ್ರೋಶೆ. ಒಂದು ಪೆಟಲ್ಗೆ ಇಷ್ಟು ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿ ಪ್ರತಿಯೊಂದು ಪೆಟಲ್ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೆಕೆಂಡ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ಫಸ್ಟ್ ಹೋಲಲ್ಲಿ. ಅದಾದ ನಂತರ ದಾರನ ಹಿಡ್ಕೊಂಡು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಬೀಡ್ ಬಂದು ಆಪ್ಷನಲ್, ಬೀಡ್ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಹೋಲಲ್ಲಿ 2 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಒಂದು ಡಬಲ್ ಕ್ರೋಶೆ. ಅದಾದ ನಂತರ ಅದೇ ಹೋಲಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ನಂತರ ನೆಕ್ಸ್ಟ್ ಹೋಲಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ 5 ಪೆಟಲ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಲಾಸ್ಟ್ ಅಲ್ಲಿ ಆ 3 ಚೈನ್ ಗ್ಯಾಪ್ ಅಲ್ಲಿ ಒಂದು ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಮಾಡ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಇರೋ ಕಡೆ ಲಾಕು. ಅದಾದ ನಂತರ 4 ಚೈನ್, ಚೈನ್ ಮಾಡ್ಕೊಂಡು ಲಾಕ್ ಇರೋ ಕಡೆ ಲಾಕ್ನ ಮಾಡ್ಕೊಳ್ಳೋದು. ಇದೇ ರೀತಿಯಾಗಿ ಪೂರ್ತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ರೀತಿಯಾಗಿ ಕಾಣಿಸುತ್ತೆ. ಬೇಗನ ಆಗೋಗ್ಬಿಡುತ್ತೆ ಡಿಸೈನು, ಮತ್ತು ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಬೇಕಿದ್ದಲ್ಲಿ ಇದಕ್ಕೆ ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಕೂಡ, ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನು ಇದಕ್ಕೆ 137 ದಾರನ ಕುಚ್ಚು ಕಟ್ಕೊಳ್ತಾ ಇದ್ದೀನಿ. ನೀವು 120ರಿಂದ 157ವರೆಗೂ ದಾರನ ಕುಚ್ಚು ಕಟ್ಕೊಳ್ಬೋದು. ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಇದಕ್ಕೆ 800ಇಂದ 900ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಡಿಸೈನ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಮತ್ತು ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಹೊಸದು ಯಾರಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.